Hey guys, good morning. Welcome to my YouTube channel. ಗೈಸ್ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು. ಇವತ್ತು ಲೇಟ್ ಆಗಿ 7:30ಗೆ ಎದ್ಬಿಟ್ಟೆ. ಆಫೀಸಿಗೆ ಬೇರೆ ಹೋಗ್ಬೇಕು. ಅಮ್ಮ ಬಿಸಿ ಬಿಸಿ ಕಾಫಿ ಮಾಡ್ತಾ ಇದ್ದಾರೆ. ಗೈಸ್ ನಾಳೆ ಬೇರೆ ಹಬ್ಬ. ಇವತ್ತು ಆಫೀಸಿಗೆ ಹೋಗಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೆ ಕಾಫಿ ಕುಡಿತಾ. ಬಟ್ ಏನು ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಇವತ್ ಬೇರೆ ಅಮ್ಮ ಬೆಳಗ್ಗೆನೆ ಬೇಗ ತಿಂಡಿ ರೆಡಿ ಮಾಡಿಟ್ಟಿದ್ರು. ಗೈಸ್ ಅದೇನು ಸ್ಪೆಷಲ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತೆ ಪೂರಿ ಮಾಡಿದ್ರು. ಇವಾಗ ತಿಂಡಿ ತಿನ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇವತ್ ಬೇರೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅದೇನೋ ಗೊತ್ತಿಲ್ಲ ಗೈಸ್. ಡೈಲಿ 5 o'clock ಹೇಳೋಳು. ಇವತ್ತು ಲೇಟ್ ಆಗಿ ಎದ್ಬಿಟ್ಟೆ 7:30ಗೆ. ಓಕೆ ಗೈಸ್, ತುಂಬ ಲೇಟ್ ಆಗಿಬಿಟ್ಟಿದೆ. ಆಫೀಸಿಗೆ ಬೇರೆ ಹೋಗ್ಬೇಕೀಗ. ಸೊ ಈವ್ನಿಂಗ್ ಸಿಗೋಣ. ಬಾಯ್ 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 ಬ್ರೌನಿ. ಬಾಯ್ ಬಾಯ್ ಗೈಸ್. ಇವಾಗ ಆಫೀಸಿಂದ ಹೊರಟಿದ್ದೀನಿ. ಇವತ್ತಂತೂ ತುಂಬಾ ಕೆಲಸ ಇತ್ತು. ಕ್ಲೈಂಟ್ ಮೀಟಿಂಗು. ನನ್ಗಂತೂ ತಲೆನೋವು ಬಂದ್ಬಿಟ್ಟಿತ್ತು. ಹೆವಿ ಹಸುವಾಗಿತ್ತು. ಸೊ ಇಲ್ಲೇ ವಾಟರ್ ಮೆಲನ್ ಜ್ಯೂಸ್ ಕುಡಿಯಕ್ ಬಂದೆ. ನನ್ನ ಫ್ರೆಂಡ್ ಗಾಡಿ ಬೇರೆ ಪಂಚರ್ ಆಗಿತ್ತು. ಸೊ ಅವಳು ರಿಪೇರಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಅಂದ್ಲು. ಸೊ ಅವಳಿಗೆ ನಾನು ವೇಟ್ ಮಾಡ್ತಾ ಕೂತಿದ್ದೆ. ಇವಾಗ ನನ್ನ ಫ್ರೆಂಡ್ ಬಂದ್ಲು. ಹೊರಟಿದೀವಿ. ಅವಳಿಗೆ ಬೇರೆ ತುಂಬಾ ಹಸುವಾಗಿತ್ತಂತೆ. ಸೊ ಬರ್ಗರ್ ತಿನ್ನಕ್ ಹೋಗೋಣ ಅಂತ ಅಂದ್ಲು. ನನ್ನ ತಿಂಡಿ ಪೋತಿ ಫ್ರೆಂಡು ಬರ್ಗರ್ ತಗೊಂಡ್ಲು. ಸುಮ್ಮನೆ ಅವಳಿಗೆ ರೇಗ್ಸೋಣ ಅಂತ ನಾನು ತಿನ್ಲಾ ಅಂದೆ. ಅವಳು ನೋಡ್ರೆ ನಾನು ನಿಜವಾಗ್ಲೂ ತಿಂದು ಖಾಲಿ ಮಾಡ್ತೀನಿ ಅನ್ಕೋಬಿಟ್ಲು. ಅಮ್ಮ ಬೇರೆ ಕಾಲ್ ಮಾಡಿದ್ರು, ಬರ್ತಾ ಏನಾರು ಸ್ನಾಕ್ಸ್ ತಗೋಬಾ ಅಂತ. ಸೊ ಅಮ್ಮ ಕೇಳಿದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಅದಕ್ಕೆ ಅಮ್ಮಂಗೋಸ್ಕರ ಆನ್ ದ ವೇ ಬರ್ತಾ ಸರಸ್ವತಿಪುರಂ ಅಲ್ಲಿರೋ VB ಬೇಕರಿಗೆ ಬಂದ್ವಿ. ಇಲ್ಲಿ ಅಮ್ಮಂಗೆ ಇಷ್ಟ ಆಗಿದ್ ಸ್ನಾಕ್ಸ್ ತಗೊಂಡೆ. ಅಂಡ್ ನನ್ನ ತಿಂಡಿ ಪೋತಿ ಫ್ರೆಂಡು ಅವಳಿಗೆ ಕೇಕು ಮತ್ತೆ ಇನ್ನೊಂದೇನೋ ತಗೊಂಡ್ಲು. ಆನ್ ದ ವೇ ಬರ್ತಾ ನನ್ನ ತಿಂಡಿ ಪೋತಿ ಫ್ರೆಂಡಿಗೆ ಅದೇನೋ ಚಾಮುಂಡೇಶ್ವರಿ ಮೆಸ್ಸಲ್ಲಿ ಅವಳಿಗೇನೋ ಪಾರ್ಸಲ್ ತಗೋಬೇಕಿತ್ತು. ಸೊ ತಗೊಳ್ಳೋಣ ಅಂತ ಅಂದ್ಲು. ಅಲ್ಲಿ ಹೋದ್ವಿ. ನನ್ನ ಫ್ರೆಂಡು ಗ್ರೇವಿ ಮತ್ತೆ ಅದೇನೋ ರೈಸ್ ಪಾರ್ಸಲ್ ಹೇಳಿದ್ಲು. ಅವ್ರು ಪಾರ್ಸಲ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಾನು ಅವಳಿಗೆ ರೇಗಿಸ್ತಾ ಇದ್ದೆ, ಎಷ್ಟೇ ತಿಂತೀಯ ಅಂತ. ಬಿಕಾಸ್ ಹೆವಿ ಫುಡ್ ಅವಳು. ಇವಾಗ ಅಲ್ಲಿಂದ ಪಾರ್ಸಲ್ ತಗೊಂಡು ಹೊರಟ್ವಿ. ಅಮ್ಮಂಗೆ ಹೆಂಗೋ ಸ್ನ್ಯಾಕ್ಸ್ ತಗೊಂಡೆ. ಸೊ ನಮ್ಮ ಸಿಸ್ಟರಿಗೂ ಏನಾದ್ರು ತಗೋಬೇಕಲ್ವಾ. ಸೊ ಆನ್ ದ ವೇ ಬರ್ತಾ ಅವಳ ಫೇವ್ರೆಟ್ ಗೋಬಿ ತಗೊಳಕ್ ಬಂದೆ. ಈಗ ಮನೆಗೆ ಬಂದೆ ಗೈಸ್, ಪಾರ್ಸಲ್ ಎಲ್ಲ ತಗೊಂಡು. ಏನಾಯ್ತು, ಬೇಕಾ? ಹಾ, ನಮ್ಮ ಬ್ರೌನಿ ನೋಡಿ ಅವನಿಗೆ ನಾನೇನೋ ತಿನ್ನಕ್ ತಂದಿದ್ದೀನಿ ಅಂತ ಕಾಯ್ಕೊಂಡು ನಿಂತಿದ್ದಾನೆ. ಗೈಸ್ ಟೈಮು 8 o'clock ಆಗಿದೆ. ಇವಾಗ ಮನೆಗೆ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನ ಬ್ರೌನು, ಏನೇನ ಗೈಸ್ ಇದು ಹಬ್ಬದ ದಿನದ ಬ್ಲಾಗು. ಗೈಸ್ ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿ ನಮ್ ಬ್ರೌನಿನ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ ನಂಗೆ ಕೆಲಸ ಇರುತ್ತೆ, ನಾನು ಫ್ರೀ ಇರಲ್ಲ. ಇವನನ್ನ ವಾಕಿಂಗ್ ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಸೊ ಇವತ್ತು ರಜಾ ಬೇರೆ ಇತ್ತು. ಅವನನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಹಾಗೆ ನಾನು ವಾಕ್ ಮಾಡಿದೆ. ಇವತ್ ಬೇರೆ ಹಬ್ಬ ಇತ್ತಲ್ವಾ, ಹೂವು ಹಣ್ಣು ತರಕ್ಕೆ ಸಿಟಿ ಹತ್ರ ಬಂದ್ವಿ. ಗೈಸ್ ಇವತ್ತು ಹಬ್ಬ ಇತ್ತಲ್ವಾ, ಸಿಟಿ ಅಂತೂ ಫುಲ್ ರಶ್ ಇತ್ತು. ಅದಕ್ಕೋಸ್ಕರ ಕುವೆಂಪು ನಗರ್ ಸೈಡ್ ಬಂದ್ವಿ ನಾವು. ಇವತ್ ಬೇರೆ ಹಬ್ಬ ಅಲ್ವಾ, ನೋಡಿ ಗೈಸ್ ಎಷ್ಟು ರಶ್ ಇದೆ ಟೆಂಪಲ್ ಅಲ್ಲಿ. ಹಾಗೆ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಟ್ವಿ ನಾವು. ಇವಾಗ ಆನ್ ದ ವೇ ಬರ್ತಾ ತಿಂಡಿಗೆ ಅಂತ ನಮ್ಮ ಮೈಸೂರು ಮೈಲಾರಿಗೆ ಬಂದ್ವಿ. ಅಲ್ಲೇ ಎದುರುಗಡೆ ಲಾಯಲ್ ವರ್ಲ್ಡ್ ಇತ್ತಲ್ವಾ ಗೈಸ್, ಸ್ವಲ್ಪ ಗ್ರಾಸರಿ ತಗೊಂಡು ಇಲ್ಲಿಗೆ ಬಂದ್ವಿ ನಾವು. ನಾನಂತೂ ಫಸ್ಟ್ ಕಾಫಿ ಆರ್ಡರ್ ಮಾಡ್ಕೊಂಡೆ. ಏನಾರು ಬಿಡ್ತೀನಿ, ಕಾಫಿ ಅಂತೂ ನಂಗೆ ಬಿಡಕ್ಕಾಗಲ್ಲ. ಹಾಗೆ ತಿಂಡಿಗೆ ಇಡ್ಲಿ ಆರ್ಡರ್ ಮಾಡ್ಕೊಂಡೆ. ಗೈಸ್ ಅದೇನೋ ಗೊತ್ತಿಲ್ಲ, ಅವತ್ ಹಬ್ಬದ ದಿನ ಎಲ್ಲಾ ಹೋಟೆಲು ಕ್ಲೋಸ್ ಆಗಿತ್ತು ಗೈಸ್. ನಾವ್ ಎಲ್ಲಾ ಕಡೆನೂ ನೋಡಿದ್ವಿ, ಎಲ್ಲಾ ಕ್ಲೋಸ್ ಆಗಿತ್ತು. ಆನ್ ದ ವೇ ಬರ್ತಾ ಇಲ್ಲಿ ಮೈಲಾರಿ ಓಪನ್ ಇತ್ತಲ್ವಾ, ಸೊ ಇಲ್ಲೇ ಇಡ್ಲಿ ತಿನ್ನೋಣ ಅಂತ ಇಲ್ಲೇ ಬಂದ್ವಿ. ಹಾಗೆ ನನ್ನ ಸಿಸ್ಟರು ಅವಳಿಗೆ ದೋಸೆ ಆರ್ಡರ್ ಮಾಡ್ಕೊಂಡ್ಲು. ಅಲ್ಲಿ ಮಸಾಲೆ ದೋಸೆ ಖಾಲಿ ಆಗಿತ್ತಂತೆ. ಸೊ ಸೆಟ್ ದೋಸೆನ ಆರ್ಡರ್ ಮಾಡ್ಕೊಂಡ್ಲು. ಈಗ ಮನೆಗ್ ಬಂದ. ಅಮ್ಮ ಆಲ್ರೆಡಿ ಹೋಳ್ಗೆ ರೆಡಿ ಮಾಡ್ತಿದ್ರು. ಇವತ್ ಬೇರೆ ಹಬ್ಬ ಅಲ್ವಾ, ದೇವ್ರಿಗೆ ನೈವೇದ್ಯಕ್ಕೆ ಇಡಕ್ಕೆ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಗೈಸ್ ಈಗ ಅಮ್ಮ ಬಿಸಿ ಬಿಸಿ ಹೋಳ್ಗೆ ಮಾಡ್ತಾ ಇದ್ದಾರೆ. ತಿನ್ನೋದೊಂದು ಬಾಕಿ. ಅಮ್ಮ ಆಯ್ತಾ? ಹಾ, ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಗೈಸ್, ಇವತ್ತು ನಮ್ಮ ಅಪ್ಪ ಹೋಳ್ಗೆ ಸಾರು ಮಾಡಿದ್ದಾರೆ. ಎವ್ರಿ ಟೈಮ್ ನಮ್ಮ ಮನೇಲಿ ಹೋಳ್ಗೆ ಮಾಡಿದಾಗ ನಮ್ಮ ಅಪ್ಪ ಹೋಳ್ಗೆ ಸಾರು ಮಾಡ್ತಾರೆ. ಫುಲ್ ಚೆನ್ನಾಗಿ ಮಾಡ್ತಾರೆ. ಅದನ್ನು ಟೇಸ್ಟ್ ಮಾಡ್ಬೇಕು. ಇದ್ ನೋಡಿ ಗೈಸ್, ನಮ್ಮ ಅಪ್ಪ ಮಾಡಿರೋ ಸ್ಪೆಷಲ್ ಹೋಳ್ಗೆ ಸಾರು.
ನಮ್ಮ ಅಮ್ಮ ಕೊಟ್ಟರು, ನೋಡು ಹೇಗಿದೆ ಅಂತ. ಸೀರಿಯಸ್ಲಿ ಗೈಸ್ ತುಂಬ ಚೆನ್ನಾಗಿತ್ತು ನಮ್ಮ ಅಪ್ಪ ಮಾಡಿರೋ ಹೋಳಿಗೆ ಸಾರು. ಹಬ್ಬಕ್ಕೆ ಅಂತ ಆನ್ಲೈನಲ್ಲಿ ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ದೆ ಗೈಸ್. ನೋಡಿದ್ರೆ ಹಬ್ಬದ ದಿನನೇ ಬಂತು. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ಡ್ರೆಸ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಗೈಸ್. ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಬಾರ್ಬಿ ವೈಬ್ ಥರ ಇತ್ತು. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿತ್ತು. ನಾನಂತೂ ಈ ಡ್ರೆಸ್ಸಿಗೆ ಫಿದಾನೇ ಆಗಿಬಿಟ್ಟೆ. ಆಲ್ರೆಡಿ ಅಡುಗೆ ರೆಡಿ ಆಗಿತ್ತು. ಅಮ್ಮ ಊಟಕ್ಕೆ ಬಾ ಅಂತ ಕರೆದ್ರು. ನಾನಂತೂ ಹಬ್ಬದ ಊಟ ಮಾಡಕ್ಕೆ ಕಾಯ್ತಾ ಕೂತಿದ್ದೆ. ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಗೈಸ್ ಇವತ್ತು ಹಬ್ಬ ಅಲ್ವಾ, ನಮ್ಮಮ್ಮ ಸ್ಟ್ರಿಕ್ಟ್ ಆಗಿ ನಂಗೆ ಹೇಳಿದ್ರು ಯಾವ ಡಯಟು ಮಾಡಂಗಿಲ್ಲ, ಇವತ್ತು ಚೆನ್ನಾಗಿ ಊಟ ಮಾಡಬೇಕು ಅಂತ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹಬ್ಬದ ಊಟ ಮುಗಿಸ್ಕೊಂಡು ಟಿವಿಲಿ ಯಜಮಾನ ಮೂವಿ ಹಾಕಿದ್ರು, ನೋಡ್ತಾ ಕೂತಿದ್ವಿ. ನನ್ಗಂತೂ ಈ ಮೂವಿ ತುಂಬಾ ಇಷ್ಟ ಗೈಸ್. ನೆಕ್ಸ್ಟ್ ಡೇ ಕೆಲ್ಸಕ್ಕೆ ನಾನು ಹಾಲಿಡೇ ಹಾಕಿದ್ದೆ, ಬಿಕಾಸ್ ಹೊಸ್ತುಡ್ಕು ಇತ್ತಲ್ವಾ, ಅದಕ್ಕೋಸ್ಕರ ಪೆಂಡಿಂಗ್ ವರ್ಕ್ ಎಲ್ಲ ಇವಾಗಲೇ ನೈಟ್ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾಳೆ ಬ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಹೊಸ್ತುಡ್ಕು ಸ್ಪೆಷಲು ವೇಟ್ ಮಾಡಿ. ಬಾಯ್.